ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿ ಪ್ರಮಾಣದಲ್ಲಿ ಆಗೇ ಬಿಡ್ತಾ ಇದೆ ಈ ಕಾಲದಲ್ಲಿ. ಹಾಗೂ ಕೂದಲು ಉದುರೋ ಸಮಸ್ಯೆ ಆಗಲಿ, ಇದು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದಕ್ಕೆ ನ್ಯಾಚುರಲ್ ಪರಿಹಾರನ ಹುಡ್ಕೊಂಡು ಸಾಕಾಗೋಯ್ತು. ಆದರೂ ಕೂಡ ಏನು ಉಪಯೋಗ ಅಂತ ಬರ್ತಾ ಇಲ್ಲ. ಹಾಗೂ ಬಿಳಿ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಇನ್ನೂ ಬೆಳೀತಾನೆ ಇದೆ. ಹಾಗೂ ಕೂದಲು ಉದುರೋ ಸಮಸ್ಯೆ ಅಂತೂ ದೊಡ್ಡದಾಗ್ತಾನೇ ಇದೆ. ಇದಕ್ಕೆ ನಾವು ಕೆಮಿಕಲ್ಸ್ ಶಾಂಪೂ, ಕೆಮಿಕಲ್ ಸೀರಮ್, ಕೆಮಿಕಲ್ ಆಯಿಲ್ನ ಹಚ್ಕೊಂಡು ಸಾಕಷ್ಟು ರೀತಿಯಲ್ಲಿ ನಮ್ಮ ಕೂದಲನ್ನು ಹಾಳು ಮಾಡ್ಕೋತಾ ಇದ್ದೀವಿ. ಹಾಗೂ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿ ಕೂಡ ಏನು ಒಂದು ಸೊಲ್ಯೂಷನ್ನ ನಮ್ಮನ್ನು ಸಿಗ್ತಾ ಇಲ್ಲ ಅಂದಾಗ, ಬನ್ನಿ ನೋಡೋಣ ಇವತ್ತಿನ ಒಂದು ಹೋಮ್ ರೆಮಿಡಿ ಯಾವ ಥರ ನಮ್ಮ ಕೂದಲನ್ನು ಉದ್ದವಾಗಿ ದಪ್ಪವಾಗಿ ಮಾಡ್ಕೊಳ್ಬೋದು, ಹಾಗೂ ಕೂದಲು ಉದುರೋ ಸಮಸ್ಯೆಗೆ ಹೇಗೆ ತಡೆಗಟ್ಟಬಹುದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಮೊದಲು ತೊಗೊಂಡಿರೋದು ಕರಿಬೇವು. ಗಿಡದಿಂದ ಜಸ್ಟ್ ಇವಾಗೆ ತಂದಿರೋಂಥ ಫ್ರೆಶ್ ಕರಿಬೇವು ಫ್ರೆಂಡ್ಸ್. ಕರಿಬೇವು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು. ಆದರೆ ಇಷ್ಟೆಲ್ಲ ನಮಗೆ ಬೇಕಾಗಿರಲ್ಲ. ಸ್ವಲ್ಪ ಒಂದು 4ರಿಂದ 5 ಈ ಥರ ಪಂಟೆ ಬೇಕಾಗುತ್ತೆ. ಈ ಥರ ನೋಡಿ ಒಂದು 4ರಿಂದ 5 ತೊಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಬೌಲ್ಗೆ ಹಾಕೋಬೇಕು. ಕರಿಬೇವು ನಮ್ಮ ಕೂದಲಿಗೆ ನಾವು ಯಾವ ಒಂದು ಫಾರ್ಮ್ನಲ್ಲಿ ಅಪ್ಲೈ ಮಾಡ್ಕೋತಾ ಬಂದರೆ ನಮ್ಮ ಕೂದಲು ಬಿಳಿ ಕೂದಲು ಆಗೋದನ್ನು ನಿಲ್ಲಿಸುತ್ತೆ. ಹಾಗೂ ಕೂದಲು ನ್ಯಾಚುರಲ್ ವೇಯಿಂದ ಕಪ್ಪಾಗುತ್ತೆ. ಯಾಕಂದರೆ ಕರಿಬೇವಿನಲ್ಲಿ ಪ್ರೀಮೆಚ್ಯೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇರುತ್ತೆ. ಇದರಲ್ಲಿರುವಂಥ ಮಿನರಲ್ಸ್ ಆಗಲಿ, ವೈಟಮಿನ್ಸ್ ಆಗಲಿ ನಮ್ಮ ಕೂದಲನ್ನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಪ್ರಾಸೆಸ್ ಬಂದು, ಇಲ್ಲಿ ನೋಡಿ ಕಬ್ಬಿನ ಬಾಳಿಗೆಯನ್ನು ಇಟ್ಟಿದ್ದೀನಿ. ಅದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ. ಮೆಂತ್ಯ ಕಾಳಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮ್ಮೆಲ್ಲರಿಗೆ ಗೊತ್ತು. ಅದ್ರ ಜೊತೆಗೆ ನಾನು ತೋಡ್ತಾ ಇರೋದು 4ರಿಂದ 5 ಏನಂದರೆ ಮೆಣಸು, ಕಾಳ ಮೆಣಸು ಅಂತೀವಲ್ಲ ಫ್ರೆಂಡ್ಸ್, ನಾವು ಒಂದು ಅಡುಗೆಯಲ್ಲಿ ಯೂಸ್ ಮಾಡ್ತೀವಿ. ಆ ಒಂದು ಮೆಣಸನ್ನು ಇಲ್ಲಿ ಹಾಕೋತಾ ಇದ್ದೀನಿ. ನೀವು ಅನ್ಕೋತಿರ್ಬೋದು ಮೆಣಸು ಯಾಕಂತ. ಆದರೆ ಇದು ಕೂಡ ಯಾರಿಗೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ, ಹಾಗೂ ಸ್ಕ್ಯಾಲ್ಪ್ನಲ್ಲಿ ಒಂದು ಇಚ್ಚಿನೆಸ್ ಇರುತ್ತೆ, ಅಂದರೆ ಹುಣ್ಣು ಥರ ಆಗುತ್ತೆ, ಪಕ್ಕಿ ಥರ ಆಗುತ್ತೆಲ್ಲ, ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ಜೊತೆಗೆ ಇಲ್ಲಿ ನಾನು ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಇವೇ 3 ಪದಾರ್ಥಗಳನ್ನ ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ಮಾತ್ರೆಗೆ ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಂದರೆ ಪೂರ್ತಿ ಇದು ಕಪ್ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಸ್ವಲ್ಪ ಕರಿಬೇವಿನಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಹೊರಟೋಗಬೇಕು. ಜೊತೆಗೆ ಏನು ಕಾಳು ಮೆಣಸು ಹಾಗೂ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀವಲ್ಲ, ಅದು ಕೂಡ ಸ್ವಲ್ಪ ಮಟ್ಟಿಗೆ ರೋಸ್ಟ್ ಆಗಬೇಕು. ಅಂದರೆ ಸ್ವಲ್ಪ ಹುರ್ಕೊಳ್ಬೇಕು. ಜಾಸ್ತಿಯಾಗಿ ಪೂರ್ತಿ ಬ್ಲ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮನ್ನು ಇಲ್ಲಿ ಇಲ್ಲ. ಈ ಥರ ನೋಡಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈ ಥರ ನೀವು ಹೋಮ್ ರೆಮಿಡೀಸ್ನ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋತಾ ಬಂದರೆ ಇದರಿಂದ ನಿಮ್ಮ ಕೂದಲಿಗೆ ಹಾನಿ ಆಗೋದಿಲ್ಲ. ಹಾಗೂ ಯಾವ ಪ್ರಾಬ್ಲಮ್ ಕೂಡ ನಿಮಗೆ ಆಗೋದಿಲ್ಲ. ಸೈಡ್ ಎಫೆಕ್ಟ್ ಸಹ ಆಗೋದಿಲ್ಲ. ಸಾಕಷ್ಟು ಹಣವನ್ನು ಕೊಟ್ಟು ಆಯಿಲ್ಸನ್ನು ತಂದು ಹಚ್ಕೊಂಡು ಕೆಮಿಕಲ್ ಡೈಸ್ನ ಹಚ್ಕೋ ಬದಲು ಈ ಥರ ನ್ಯಾಚುರಲ್ ವೇನಲ್ಲಿ ನಾವು ಮನೆಯಲ್ಲೇ ಸಿಗುವಂಥ ಈಸಿಯಾಗಿ ಸಿಗ್ತವೆ ನೋಡಿ ಫ್ರೆಂಡ್ಸ್. ಕರಿಬೇವಂತೂ ನಮ್ಮಲ್ಲೇ ಇದ್ದೇ ಇರುತ್ತೆ, ಮೆಂತ್ಯ ಕಾಳು ಕೂಡ ಇರುತ್ತೆ, ಹಾಗೂ ಕಾಳು ಮೆಣಸು ಕೂಡ ನಾವು ಅಡುಗೆಯಲ್ಲಿ ಬಳಸ್ತಾನೆ ಇರ್ತೀವಿ. ಎಲ್ಲವೂ ಕೂಡ ಈಸಿಯಾಗಿ ಸಿಗುವಂಥ ವಸ್ತುಗಳು ಇದೆ ಫ್ರೆಂಡ್ಸ್. ಇದನ್ನು ಬಳಸಿ ನ್ಯಾಚುರಲ್ ವೇನಲ್ಲಿ ನಿಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬೋದು. ಕೂದಲು ಉದುರೋ ಸಮಸ್ಯೆಗೆ ಕೂಡ ನೀವು ತಡೆಗಟ್ಟಬಹುದು. ಇವಾಗ ನೋಡಿ, ಇದು ಡ್ರೈ ರೋಸ್ಟ್ ಆಗಿಬಿಟ್ಟಿದೆ. ಈ ಒಂದು ಸ್ಟೇಜ್ವರೆಗೂ ಇದನ್ನು ಹುರ್ಕೊಳ್ಬೇಕು ಅಷ್ಟೇ. ಜಾಸ್ತಿ ಹೇಳಿದ್ದೀನಲ್ವ, ಪೂರ್ತಿ ಬ್ಲ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ನಮಗೆ ಇಲ್ಲಿ ಇಲ್ಲ. ಇವಾಗ ನೋಡಿ, ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿನಿ. ಹಾಗೂ ಇದಕ್ಕೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇವತ್ತು ಇದನ್ನು ಬಳಸಿ ಏನು ಮಾಡ್ತೀನಿ ರೆಮಿಡಿ ಅಂತ ನೀವು ಇಲ್ಲಿಂದ ಸ್ಕಿಪ್ ಮಾಡೋಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಪೂರ್ತಿ ವಿಡಿಯೋ ನೋಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಹಾಗೂ ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ಕೊತಾ ಬಂದರೆ ನಿಮಗೆ ರಿಸಲ್ಟ್ ಕೂಡ ಸಿಗೋದು. ಇವಾಗ ನೋಡಿ, ಇವಾಗ ಹುರ್ಕೊಂಡಿರೋವಂಥ ಪದಾರ್ಥಗಳನ್ನು ತೊಗೊಂಡು ಮಿಕ್ಸಿ ಒಳಗೆ ಹಾಕ್ಕೋಬೇಕು. ಅಂದರೆ ಇದರ ಪುಡಿ ಮಾಡ್ಕೊಂಡು ಬರಬೇಕು. ಜಾಸ್ತಿ ಅಂದರೆ ಪೂರ್ತಿ ಪೌಡರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದರಿ ಆದರೂ ಇದ್ದರೂ ಏನೂ ಪರವಾಗಿಲ್ಲ ಫ್ರೆಂಡ್ಸ್. ಈ ಥರ ನೋಡಿ, ಜಾಸ್ತಿ ನಾನು ಪೌಡರ್ ರೀತಿ ಮಾಡಿಲ್ಲ. ಸ್ವಲ್ಪ ದರಿಯಾಗಿ ಅಂದರೆ ಇವೆಲ್ಲ 3 ಪದಾರ್ಥಗಳು ಒಳ್ಳೆ ರೀತಿಯಲ್ಲಿ ಸೇರಬೇಕಂತ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ಅದೇ ಕಬ್ಬಿನ ಬಾಳಿಗೆಯಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಿ, ನಾನು ಇದರಲ್ಲಿ ಹಾಕಲ್ಲ ನೀರಿನಲ್ಲಿ, ಆ ಥರ ಅಂದ್ಕೊಳ್ಬೇಡಿ. ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ. ಹಾಗೂ ಇದಕ್ಕೆ ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಪ್ಯಾರಾಶೂಟ್ ಆಯಿಲ್ ಅಂತೂ ನಮ್ಮ ಮನೇಲಿ ಇದ್ದಿರುತ್ತೆ. ನಾವು ದಿನಾಲೂ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋತೀವಿ. ಆದರೆ ಡೈರೆಕ್ಟ್ ಎಣ್ಣೆ ಅಪ್ಲೈ ಮಾಡ್ಕೊಬೋದು
ಈ ಥರ ಅಪ್ಲೈ ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ವ್ಯತ್ಯಾಸ ನೀವು ಕೂದಲಲ್ಲಿ ಕಾಣ್ಬೋದು ಅಂತ. ನಿಮ್ಮ ಕೂದಲು ಬಿಳಿ ಕೂದಲು ಸಮಸ್ಯೆ ಕಂಟ್ರೋಲ್ ಆಗುತ್ತೆ, ಕೂದಲು ಉದುರೋದು ನಿಲ್ಲುತ್ತೆ. ಈ ಥರ ನೋಡಿ ಎಣ್ಣೆನ ಹಾಕಿ ಆ ಒಂದು ಅಂದರೆ ಬಾಳಿಗೆಯಲ್ಲಿ ಇಟ್ಬಿಟ್ಟಿದ್ವಿ. ಇವಾಗ ಮಾಡಿಟ್ಕೊಂಡಿರೋಂಥ ಪುಡಿ ಏನಿದೆ ಅಲ್ಲ, ಅಂದರೆ ಕರಿಬೇವಿನ ಪುಡಿ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ಯಾವಾಗ ಬೇಕಾದರೂ ನೀವು ಇದನ್ನು ಡ್ರೈ ಪೌಡರ್ ಮಾಡಿ ಇಟ್ಕೋಬಹುದು. ಇಲ್ಲ ಅಂದರೆ ನೀವು ನಮಗೆ ಯಾವಾಗ ಬೇಕು ಈಸಿಯಾಗಿ ಜಾಸ್ತಿ ಟೈಮ್ ತೊಗೊಳೋದಿಲ್ಲ, ಒಂದು 5-10 ನಿಮಿಷದಲ್ಲಿ ಇದು ಆಗಿಬಿಡುತ್ತೆ. ಈ ಥರ ಎಣ್ಣೆಯನ್ನು ನೀವು ಕಾಸ್ಕೊಂಡು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡ್ರೆ ಕೂದಲಿಗೆ ಸಾಕಷ್ಟು ಒಳ್ಳೆಯದು. ಹಾಗೂ ಪ್ರೀಮಚರ್ ಗ್ರೇ ಹೇರನ್ನು ಕೂಡ ತಡೆಯುವಂಥ ಶಕ್ತಿ ಈ ಒಂದು ರೆಮಿಡಿಯಲ್ಲಿ ಇದೆ. ಇದನ್ನು ನಾವು ದಿನಾಲೂ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊತಾ ಬಂದರೆ ನಮಗೆ ಯಾವ ಕೆಮಿಕಲ್ ಆಯಿಲ್ ಅವಶ್ಯಕತೆ ಇಲ್ಲ, ಯಾವ ಕೆಮಿಕಲ್ ಡೈ ಕೂಡ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ವೇನಲ್ಲಿ ನಮ್ಮ ಕೂದಲನ್ನು ಕಪ್ಪು ಮಾಡ್ಕೋಬಹುದು ಹಾಗೂ ಕೂದಲು ಉದುರು ಕೂಡ ನಿಲ್ಲಿಸ್ಕೋಬಹುದು. ಇವಾಗ ಇದು ಕಾದಿದೆ. ಕಾದ ನಂತರ ನೋಡಿ ಇದಕ್ಕೆ ನಾನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಲರ್ ಎಷ್ಟು ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗಿದೆ ಅಂತ. ಪೂರ್ತಿಯಾಗಿ ಹಸಿರು ಬಣ್ಣಿನಲ್ಲಿ ಇದು ತಿರುಗಿದಂತೆ. ಹೀಗೆ ಯಾಕಂದರೆ ನಾವು ಫ್ರೆಶ್ ಇರುವಂಥ ಕರಿಬೇವನ್ನು ಆ್ಯಡ್ ಮಾಡಿದೆಯಲ್ಲ, ಅದರ ಸಲುವಾಗಿ ಈ ಒಂದು ಹೇರ್ ಆಯಿಲ್ನ ನೀವು ನಿಮ್ಮ ಕೂದಲಿಗೆ ಸ್ಕ್ಯಾಲ್ಪ್ಸ್ನಲ್ಲಿ ಒಳ್ಳೆ ರೀತಿಯಲ್ಲಿ ಮಸಾಜ್ ಕೊಟ್ಕೋಬೇಕು. ನೆಕ್ಸ್ಟ್ ಮಾರ್ನಿಂಗ್ ತಲೆ ಸ್ನಾನ ಮಾಡಿದ್ರೆ ಆಯಿತು. ನಿಮ್ಮ ಕೂದಲು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ, ಕೂದಲಿಗೆ ಹೊಸ ಶೈನ್ ಬರುತ್ತೆ ಹಾಗೂ ಕಪ್ಪು ಕೂದಲು ಆಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ, ಮತ್ತೆ ಸಿಗೋಣ. ಬಾಯ್.